ನಮಸ್ಕಾರ. ವನಿಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಎಲ್ಲರೂ ಖುಷಿಯಾಗಿ ಕೇಕ್ ತಿನ್ನಿಸ್ತಾ ಇದ್ದಾರೆ. ಇವತ್ತು ಕೇಕ್ ತಿನ್ನಿಸಿ ಭದ್ರಿಗೆ ವಿದ್ಯೆ ತಿನ್ನಿಸೋದು, ವಿದ್ಯೆಗೆ ಭದ್ರ ತಿನ್ನಿಸೋದು. ಅಜ್ಜಿ ಬಿಡಬೇಕಲ್ಲ, ತಿನ್ನಿಸ್ಲಾ ಭದ್ರ ಅಂತ ಹೇಳುತ್ತೆ, ವಿದ್ಯೆ ತಿನ್ಸೆ ನೀನು ಅಂತ ಹೇಳುತ್ತೆ. ಹಾಗಾಗಿ ಎಲ್ಲರೂ ಅವ್ರವ್ರಿಗೆ ತಿನ್ನಿಸ್ಕೊಳ್ಳೇಬೇಕಾಗುತ್ತೆ. ಈ ವಿಧಿ ಏನು ಮಾಡೋಕ್ಕಾಗಲ್ಲ, ಅಜ್ಜಿ ಬಿಡಬೇಕಲ್ಲ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಎಲ್ಲರಿಗೂ ತಿನ್ನಿಸ್ಕೊಬರ್ತಾರೆ. ಶಿವರಾಮೇಗೌಡನು ಸ್ವಲ್ಪ ತಿಂದು, ಗೋವಿಂದ ಅವರೆಲ್ಲ ಸ್ವಲ್ಪ ಸ್ವಲ್ಪ ತಿಂದು ಅವರು ಹೋಗ್ತಾರೆ. ಶಿವರಾಮೇಗೌಡಿಗೆ ತಿನ್ಸಕ್ಕೆ ಹೋಗ್ತಾಳೆ. ಆಮೇಲೆ ಕಾಲಿಟ್ಕೊಂಡು ನಮಸ್ಕಾರ ಮಾಡ್ತಾಳೆ. ಆಮೇಲೆ ವಿದ್ಯುನ್ ಬಾಯಿಗೆ ಸ್ವಲ್ಪ ಅಲ್ಲೇ ಮುರ್ಕೊಂಡು ವಿದ್ಯುನ್ ಬಾಯಿಗೂ ಕೊಡ್ತಾನೆ. ಗೋವಿಂದನು ಹಂಗೆ ಮಾಡ್ತಾನೆ. ಎಲ್ಲರೂ ಹಂಗೆ ಮಾಡ್ತಾರೆ ಸಾಮಾನ್ಯವಾಗಿ. ಅವ್ರಿಗೆ ಅದೇನೋ ಅದೊಂದು ಖುಷಿ. ಹೋದ ವರ್ಷವೂ ಮಾಡಿದರು, ಈ ವರ್ಷವೂ ಮಾಡ್ತವ್ರೆ ಅಂತೇಳಿ. ಮೋಹನ್ಗಂತೂ ತುಂಬ ಖುಷಿ. ಅವಳಿಗೆ ಹೇಳ್ಕೊಳ್ದಷ್ಟು ಖುಷಿ ಆಗ್ತಿದೆ. ಯಾಕೆ ಅಂತಂದರೆ ವಿದ್ಯೆನ ಕಂಡ್ರೆ ತುಂಬ ಆಸೆ ಅವಳಿಗೆ, ತುಂಬ ಪ್ರೀತಿ, ತುಂಬ ಆಸೆ. ಏನೋ ಕಾರಣಾಂತರದಿಂದ ಹಂಗಾಯ್ತಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನೇನು ಸಿಟ್ಟು ಆ ಥರ ಏನಿಲ್ಲ. ಇವನು ಇವಾಗಲೂ ಕರ್ಕೊಬಂದು ಮನೆಗೆ ಇಟ್ಕೋಬೋದು. ಆದರೆ ಇವನ್ನ ಡಿಸೈಡ್ ಮಾಡ್ತಾಯಿಲ್ಲ. ಭದ್ರನ ಮೇಲೆ ಬಿಟ್ಬಿಟ್ಟಿದ್ದಾರೆ ಶಿವರಾಮೇಗೌಡ. ಭದ್ರ ಏನು ಮಾಡ್ತಾನೆ ಅದನ್ನೇ ಮಾಡಲಿ ಅಂತೇಳ್ಬಿಟ್ಟು. ಅವನು ₹1 ದುಡಿಯಲ್ಲ, ಏನಿಲ್ಲ. ಮತ್ತು ಎಲ್ಲಿಂದ ತಂದು ಕೊಡ್ತಾನೆ, ಗಂಡು ಮಕ್ಕಳೇ ಕೊಡಬೇಕಲ್ವಾ. ಆಮೇಲೆ ಸರು ಹೇಳ್ತಾಳೆ, ಸದ್ಯ ಈ ಕಾಲದಲ್ಲಿ ಇಷ್ಟೊಂದು ದಿನ ಹೊರಗೆ ಇದ್ದು. ಸರುನು ಹೇಳ್ತಾಳೆ, ಖುಷಿ ಆಯಿತು ಅಲ್ವಾ ಅಕ್ಕ ನಿನಗೆ ಇವತ್ತು ಅಂತೇಳಿ. ಕಣೆ ಖುಷಿ ಆಯಿತು ಅಂತಾಳೆ. ಆಮೇಲೆ ಚಂಪಾ ಅಜ್ಜಿ ಮತ್ತು ಮೋನ ಎಲ್ಲ ತಿನ್ನಿಸ್ತಾರೆ ಕೇಕೆಲ್ಲ ತಿನ್ನಿಸಾದ್ಮೇಲೆ ಕ್ವಾಟ್ಲೆ ಮುಖಕ್ಕೆಲ್ಲ ಬಳಿತಾರೆ ಓಡಿಸಾಡಿಕೊಂಡು. ಒಂಥರ ಚೆನ್ನಾಗಿರುತ್ತೆ, ಖುಷಿ ಖುಷಿಯಾಗಿ ಎಲ್ಲರೂ ಓಡಾಡಿಕೊಂಡು ಅವನಿಗೆ ತಿನ್ನಿಸೋದು, ಅವನಿಗೆ ಮುಖದ ತುಂಬ ಎಲ್ಲ ಬಳಿಯೋದು ಕೇಕನ್ನು, ಆ ಥರ ಎಲ್ಲ ಮಾಡ್ತಾರೆ. ಚೆನ್ನಾಗಿತ್ತು. ಅದಾದಮೇಲೆ ಅವರು ಅಲ್ಲಿಂದ ಮನೆಗೆ ಹೋಗ್ತಾರೆ. ವಿದ್ಯೆನ ಮನೆಗೆ ಹೋಗ್ತಾಳೆ. ಅವರೆಲ್ಲ ಅವ್ರ ಮನೆಗೆ ಹೋಗ್ತಾರೆ. ಚಂಪಾ ವಿದ್ಯೆನ ಮನೆಗೆ ಹೋಗಿದ್ದಾಳೆ, ಇಲ್ಲಿಲ್ಲ, ವಿದ್ಯೆನ ಮನೆಯಲ್ಲೇ ಸೇರ್ಕೊಬಿಟ್ಟಿದ್ದಾಳೆ. ಹಾಗಾಗಿ ಭದ್ರ ಮನೆಗೆ ಬಂದೇನೆ ವಿದ್ಯೆನ ಮನೆಯಲ್ಲೇ ಇರ್ತಾನೆ. ಅವನು ಬಂದುಬಿಟ್ಟು ಏನೋ ಬುಕ್ಕ ಏನೋ ಇಟ್ಕೊಂಡು ಓದ್ತಾ ಇರ್ತಾನೆ. ಇವಳು ಮತ್ತು ರಾತ್ರಿ ಎಲ್ಲ ಸ್ಟಡಿ ಮಾಡಬೇಕಲ್ಲ. ಹಾಗಾಗಿ ಇವಳು ವಿದ್ಯೆ ತುಂಬ ಓದೋದಿರುತ್ತಲ್ಲ, ಡಾಕ್ಟ್ರಲ್ವಾ, ಹಂಗಾಗಿ ಅವಳು ಸ್ಟಡಿ ಮಾಡಲೇಬೇಕಾಗುತ್ತೆ. ಅವಳು ದೀಪ ಹಚ್ಕೊಂಡು ಅಥವಾ ಲೈಟ್ ಹಾಕ್ಕೊಂಡು ಮಾಡ್ಕೋತಾ ಇರ್ತಾಳೆ. ಭದ್ರ ಸುಮ್ಮನೆ ಕೂತಿರ್ತಾನೆ. ಥ್ಯಾಂಕ್ಸ್ ಹೇಳಲಿಲ್ವಲ್ಲ, ಒಂದು ಥ್ಯಾಂಕ್ಸ್ ಹೇಳಬೇಕಾಗಿತ್ತು. ಇನ್ನು ಕೋರ್ಟಲ್ಲಿ ತಾನೆ ಡಿವೋರ್ಸ್ ಇರೋದು, ಆಗಿ ಬರಲಿ ನೋಡೋಣ, ಅಲ್ಲಿ ಅದಕ್ಕೆ ಮುಂಚೆ ಥ್ಯಾಂಕ್ಸ್ ಹೇಳ್ಬೋದಲ್ವ ಅಂತ. ಇವಳು ಒಂದು 2-3 ಸಲ ಅವ್ನ ಮುಖ ನೋಡ್ತಾಳೆ. ಏನೋ ಟೆನ್ಷನಲ್ಲಿದ್ದಾನೆ, ತುಂಬಾ ಟೆನ್ಷನ್ನು. ಯಾಕೆ ಹಿಂಗಾಗ್ತಿದೆ ಅಂತೇಳಿ ನೋಡುತ್ತಾನೆ ಅವನು ಸುಮಾರು. ವಿದ್ಯೆ ನೋಡ್ತಾಳೆ, ಅಲ್ಲಿ ಮಲ್ಲಿಗೆ ಇರಲ್ಲ ಭದ್ರ. ಆಮೇಲೆ ಏನು ಮಾಡ್ತಾಳೆ, ಸರಿ ಎಲ್ಲೋದ್ರು ಇವರು ಅಂತೇಳ್ಬಿಟ್ಟು ಬಂದು ಬಾಗಿಲು ತೆಗೆದು ನೋಡ್ತಾಳೆ. ಹೊರಗಡೆ ಒಂದು ಇದು ಕಬ್ಬಿಣದ ಇದು ಇರುತ್ತಲ್ಲ ಮಂಚ, ಅದ್ರ ಮೇಲೆ ಮಲಗಿದ್ದಾನೆ. ಅಯ್ಯೋ, ಈ ಗುಡುಗು ಸಿಡ್ಲು ಮಿಂಚಲ್ಲಿ ಇಲ್ಲಿ ಬಂದು ಮಲಗವ್ರಲ್ಲ ಗೌಡ್ರು ಅಂತೇಳ್ಬಿಟ್ಟು ಎದುರ್ಸಕ್ಕೆ ಹೋಗ್ತಾಳೆ. ಹೇಳಿ ಮೇಲೆ ಹೇಳಿ ಅಂತೇಳಿ ಹೇಳೋದೇ ಇಲ್ಲ. ನಿದ್ದೆ ಬಂದು ಮಲಗಿಬಿಟ್ಟಿದ್ದಾನೆ, ಅದಕ್ಕೆ ಹೇಳೋಕ್ಕೆ ಇಲ್ಲ. ಅವಾಗೇನು ಮಾಡ್ತಾಳೆ, ಹೋಗ್ಬಿಟ್ಟು ಮುಟ್ಟಿ ಎಬ್ಬಿಸೋಕೆ ಹೋಗ್ತಾಳೆ. ಎಬ್ಬಿಸೋಕೆ ಹೋದ ತಕ್ಷಣ ಗಾಬರಿಯಾಗಿ ಅಂತ ಕಿರ್ಚ್ಕೊಂಡು ಎದ್ದುಬಿಡ್ತಾನೆ. ಅಯ್ಯೋ ಕಿರ್ಚಬೇಡಿ ನಾನೇ ಅಂತೆ. ಆಮೇಲೆ ಏನು ನಿಂದು ಗೋಳು ಅಂತಾನೆ. ಏನಿಲ್ಲ, ಅಲ್ಲಿ ಬಂದು ಮಲ್ಕೊಳ್ಳಿ, ಇಲ್ಲಿ ಗಾಳಿ ಮಳೆ ಎಲ್ಲ ಬರ್ತಾಯಿದೆ, ಗುಡುಗು ಮಿಂಚು ಸಿಡ್ಲು ಎಲ್ಲ ಬರ್ತಾಯಿದೆ, ಹೇಳಿ ಮೇಲೆ ಅಲ್ಲಿ ಮಲ್ಕೊಳ್ಳಿ ಅಂತ ಹೇಳ್ತಾಳೆ. ಆಮೇಲೆ ನಾನು ಇಲ್ಲೇ ಮಲ್ಕೋತೀನಿ ಹೋಗು ಅಂತ. ಮಳೆ ಬರ್ತಿದೆ ಹೇಳಿ, ಇಲ್ಲೇ ಯಾಕೆ ಮಲ್ಕೋತೀರಾ ಅಂತಾಳೆ. ಸರಿ ಅಂತ ಹೇಳ್ಬಿಟ್ಟು ಅವನು ಎದ್ದು ಮನೆ ಒಳಗೆ ಹೋಗ್ತಾನೆ. ಮನೆ ಒಳಗೆ ಹೋದಾಗಲೂ ಒಳ್ಳೆ ಕಾಟ ಇವುಗಳದು ಅಂತೇಳಿ ಅಲ್ಲೋಗಿ ಮಲ್ಕೊಂಡಿರ್ತಾನೆ. ಆಮೇಲೆ ವಿದ್ಯೆ ಓದ್ಕೊತಾಳೆ. ಬೆಳಿಗ್ಗೆ ಆಗೋಗುತ್ತೆ. ಆಗ ಇವನು ಬರಲ್ಲ ಅಂತಿರ್ತಾನೆ. ನಾನು ಇಲ್ಲೇ ಮಲ್ಕೋತೀನಿ, ನೀನು ಹೋಗು ನಿನ್ನ ಪಾಡಿಗೆ, ನೀನೇನಕ್ಕೆ ಇಲ್ಲಿ ಕರಿತಿದ್ದೀಯ ಅಂತ. ಇಲ್ಲ ಬನ್ನಿ ಲೇಟಾಯಿತು,
ಬನ್ನಿ ಬನ್ನಿ ಅಂತೇಳ್ಬಿಟ್ಟು ಹಿಂಸೆ ಮಾಡಿ ಕರೀತಾಳೆ. ಆಮೇಲೆ ಕರೆದ್ಬಿಟ್ಟು ಇಬ್ಬರನ್ನೂ ಭದ್ರನ್ನು ಎಷ್ಟೇ ಕರೆದ್ರೂ ಅವ್ನು ಬರಲ್ಲ 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 ಅಂತಿರ್ತಾನೆ. ಕೊನೆಗೆ ಬರಲ್ಲ ಅಂತೇಳಿ ಒಳ್ಳೆ ಕಾಟ ಆಯ್ತಲ್ಲ ಅಂತೇಳ್ಬಿಟ್ಟು ಅದನ್ನು ತಗೊಂಡು ಇಟ್ಟು ಅಲ್ಲಿ ಗೌಡ್ರೆ ಅಂತೇಳಿ, ನಡೀರಿ ಗೌಡ್ರೆ ಅಲ್ಲಿ ಮಲ್ಕೊಳ್ಳಿ ಅಂತ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಜೋರು ಗುಡುಗು ಸಿಡ್ಲು ಬಂದುಬಿಡುತ್ತೆ. ಬಂದ ತಕ್ಷಣ ಹೋಗಿದೆ ಅವನು ತಪ್ಕೊಂಡ್ಬಿಡ್ತಾಳೆ. ತಪ್ಕೊಂಡು ಅವ್ನ ಕಷ್ಟನ ಏರ್ಕಿಲ್ ಹೇಳ್ಕೊತಾನೆ. ಏನು ಮಾಡೋಕ್ಕೂ ಆಗಲ್ಲ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅವನು ಸುಮ್ಮನಾಗ್ತಾನೆ, ಏನು ಮಾತಾಡಲ್ಲ. ಆಮೇಲೆ ಹೋಗ್ಬಿಟ್ಟು ಒಳಗಡೆ ಮಲಗ್ತಾನೆ. ಆಮೇಲೆ ಇವರೆಲ್ಲ ಇವಳು ವಿದ್ಯುನ್ ಜೊತೆಗೇ ಬಂದು ಅವರೆಲ್ಲ ಅಲ್ಲೇ ವಿದ್ಯುನ್ ಪಕ್ಕನೇ ಮಲ್ಕೋತಾರೆ, ಚಂಪಾ ಮತ್ತು ಸರು. ಇವಳು ಮಾತ್ರ ಓದ್ಕೊಳ್ಳುವಾಗ ಮಂಚ ಅಂದರೆ ಒಂದು ದಿವಾನ್ ಥರ ಇರುತ್ತೆ, ಅದ್ರ ಮೇಲೆ ಕೂತ್ಕೊಂಡು ಓದ್ಕೊಳ್ಳೋಳು ಮತ್ತು ಬರೆಯುವಾಗ ಅದ್ರ ಮೇಲೆ ಕೂತ್ಕೊಂಡು ಬರೆಯೋಳು. ಈಗ ಅವಳಿಗೆ ಟೇಬಲ್ ಬೇಕು, ಸ್ಲೇಟ್ ಬೇಕು, ಎಲ್ಲ ಬೇಕು. ಹಾಗಾಗಿ ಅವಳು ಬರ್ಕೊತಿರ್ತಾಳೆ, ಓದ್ಕೊತಿರ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.